ಹೆಸರೇನು ಹೇಳಿ? ನಮ್ಮ ಹೆಸರು ದೇವಿಕಾ. ದೇವಿಕಾ ಅವ್ರೆ, ಯಾರು ಕೊಡಲ್ಲ. ನಮ್ಮ ಸಾಹೇಬ್ರೆ ಏನನ ಹೋಗಿ ಅಲ್ಲಿ ಹೆಲ್ಪ್ ಮಾಡು ಅಂದ್ರೆ ಮಾಡ್ತಾರೆ. ಮಿಕ್ಕಿದವ್ರು ಯಾರು ಬರಲ್ಲ ಏರಿಯಾಗೆ. ಯಾವನು ಬಂದು ಸುಮ್ಮನೆ 4 ದಿನ ಆಟ ಆಡ್ಕೊಂಡು ಆಮೇಲೆ ಹೋಗ್ಬಿಡ್ತಾನ ಅವನ ಕೆಲಸ ನೋಡ್ಕೊಂಡು. ಹೌದಾ? ನಿಮಗೆ ಬಂತ 2,000 ರೂಪಾಯಿ? ಇಲ್ಲ, ಯಾಕೆ? ಎಷ್ಟು ತಿಂಗಳಿಂದ ಬಂದಿಲ್ಲ? ನನಗೂ ಬಂದೇ ಇಲ್ಲ. ಎಷ್ಟು ತಿಂಗಳಾಯ್ತು? ಇವಾಗ 8 ತಿಂಗಳಾಯ್ತು ಬಂದೇ. 8 ತಿಂಗಳಿಂದ ಬಂದಿಲ್ವಾ? ಆಯ್ತು, ಪೇಸ್ ನಿಂತು ಪೇಸ್ ನೀವು. ಹಾ ಪೂರ್ತಿ. ಹಾ ಹೇಳಿ ನನಗೆ, ಇಲ್ಲಿ ಏರಿಯಾ ಎಲ್ಲ ಏನೆಲ್ಲ ಸಮಸ್ಯೆ ಇದೆ? MLA ಬರ್ತಾರ ಇಲ್ಲಿಗೆ? MLA ಬರಲ್ಲ, ನಮ್ಮ ಸಾಹೇಬ್ರೆ ಬರೋದು. ನಮ್ಮ ಕೌನ್ಸಿಲರು ಯುವರಾಜಿ ಬರೋದು, ಸಾಹೇಬ್ರೆ ಬರೋದು. ಮಿಕ್ಕಿದ್ ಯಾರು ಬರಲ್ಲ. MLA ಇಲ್ಲಿ ಕಾಲಿಟ್ಟು ನೋಡಿಲ್ಲ ಯಾರು ಬರ. ಏನೇನ್ ಸಮಸ್ಯೆ ಇದೆ ಇಲ್ಲಿ? ಪ್ರಾಬ್ಲಮ್ ಏನೇನಿದೆ? ಎಲ್ಲ ಇದೆ. ಬಡವರು ಇದ್ದಾರೆ ನೋಡು, ಬಡವರೆಲ್ಲ ಎಷ್ಟು ಕಷ್ಟಪಡ್ತಾರೆ ರೋಡ್ ಒಳಗೆ. ಅವ್ರವ್ರು ತಿನ್ನಕ್ಕೆ ಅವ್ರವ್ರು ಹೊಡ್ದು ಏನು ಅವನು ಕೊಡಲ್ಲ. ಅದೇ. ಹೌದಾ? ಹಾ ಸರಿ ಬಿಡಿ, ಆಯ್ತು, ನೋಡೋಣ ಹಂಗಾರೆ. ಏನ್ ನಿಮ್ಮ ಹೆಸರು? ಯಾಕೆಪ್ಪ ಕೇಳ್ತೀವಪ್ಪ, ಸುಮ್ಮನೆ ಕಣಪ್ಪ. ನಾನಾ ತುದಂಗಜ್ಜಿ ಕಾಂಗ್ರೆಸ್. ಹೌದಾ? ಓ, ಎತ್ತಿದ ಕೂಡಲೇ ಕೈ ತೋರಿಸ್ಬಿಟ್ರು ಕಾಂಗ್ರೆಸ್ ಅಂತ. ಓಕೆ, ಎಲ್ಲ ಚೆನ್ನಾಗಿದೆ ಏರಿಯಾ? ಚೆನ್ನಾಗೈತೆ. ಹೆಂಗೆ ನಿಮ್ಮ MLA ಉದಯ್ ಬಿ ಗರುಡಾಚಾರ್? ಹೆಂಗೆ MLA ಹೋಗ್ಬಿಟ್ಟು MLA ಹೋಗ್ಬಿಟ್ರ? ಎಲ್ಲ ಹೋಗ್ಬಿಟ್ರು? ಮೂಲ್ಯ ಎಲ್ಲ ಹೋಗ್ಬಿಟ್ಟು. ಇವಾಗ ಮೂಲ್ಯ ಎಲ್ಲ ಹೋಗ್ಬಿಟ್ಟು. ಹೌದಾ? MLA ಹೋಗ್ಬಿಟ್ರು. ಟೈಟಲ್ ಚೆನ್ನಾಗಿದೆ, ರಿಜಿಸ್ಟರ್ ಮಾಡ್ಕೊಂಡು ಪಿಕ್ಚರ್ ತೆಗಿಯಕ್ಕೆ. ಆಯ್ತು ಆಯ್ತು ಸರ್. ಹೌದಾ? ಏನು ಪ್ರಾಬ್ಲಮ್ ಇಲ್ವಾ ಇಲ್ಲಿ? ಏನಿಲ್ಲ. ಏನು ಸಮಸ್ಯೆ ಇಲ್ವಾ? ಎಲ್ಲ ಚೆನ್ನಾಗಿದೆಯಾ? ಅವ್ರಿಗೆ ಇದು ಬಿಡ್ತಾ ಇಲ್ಲ, ಅವರು ಇದು ಬಿಡ್ತಾ ಇಲ್ಲ. ಸರ್ ನಮಸ್ಕಾರ ಸರ್. ಏನು ನಿಮ್ಮ ಹೆಸರು? ರಾಮು ಅಂತ. ರಾಮ ಅವರೇ, ಹೆಂಗ್ರಿ MLA ಹೆಂಗ್ರಿ ಇಲ್ಲಿ ಉದಯ ಬಿ ಗರುಡಾಚಾರ್? ಉದಯ ಗರುಡಾಚಾರಿ ಬಂದು ಇಲ್ಲಿ ಸುಮಾರು 10 ವರ್ಷ ಮುಂಚೆ ಗೆಲ್ದರು. ಏನು ನಮ್ಮ ಏರಿಯಲ್ಲಿ ಬಂದು ನೋಡೇ ಇಲ್ಲ ಅವರು. ಏನು ಅಂತ ನೋಡಿಲ್ಲ ಸರ್. ಬಂದು ನೋಡಿಲ್ಲ ಬಂದು. ನಮ್ಮ ಸಾಹೇಬ್ರೆ ಆರು ದೇವರಾಜರ ಮೇಲೆ ಏನು ಕೆಲಸ ಬೇಕಾದ್ರೆ ಕೊಲ ನೀರು, ಚೇಂಬರ್ದು, ಬಿಲ್ಡಿಂಗ್ ವ್ಯವಸ್ಥೆ ಎಲ್ಲರೂ ನಮ್ಮ ಸಾಹೇಬ್ರೆ ಆರು ದೇವರಾಜ ಮಾಡೋದು ಕೆಲಸ ಅಲ್ಲಿ. ಅಷ್ಟೊಂದು ಹೊಗಳ್ತಾ ಇದಾರಲ್ಲ ಆರ್ ವಿ ದೇವರಾಜ್ ಅಂದ್ರೆ, ಅಷ್ಟೊಂದು ಹವಾನ ಸರ್? ಇಲ್ಲಿ ಬಂದು ಹವಾ ಇಲ್ಲ ಸರ್. ಅವ್ರು ಬಂದು ಕೆಲಸ ಮಾಡ್ತಾರೆ. ಬಂದು ಅವ್ರ ಮಗ ಬಂದು ಯುವರಾಜ್ ಸರ್, ಅವರು ಬಂದು ಕೆಲಸ ಮಾಡ್ತಾರೆ. ಸಾಹೇಬ್ರು ಬಂದು ಅವರೇ ಬಂದು ಇಲ್ಲಿ ಇಳಿದ್ಬಿಟ್ಟು ಬಂದು ಕೆಲಸ ಮಾಡ್ತಾರೆ ಇಲ್ಲಿ. ಅವರು ಗಡಾಚಾರಿ ಯಾರು ಬರಲ್ಲ ಇಲ್ಲಿ. ಗೆದ್ಬಿಟ್ಟು ಸರ್ ಒಂದ್ಸತಿ ಯಾವನ ಬಂದು ಹೇಳಿ ಬಂದಿರೋದಂತ ಹೇಳಿ ಯಾರು ಬಂದಿಲ್ಲ ಸರ್. ಅಲ್ಲ ಕಣ್ರಿ, ಓಟ್ ಕೇಳಕ್ ಬಂದಿದ್ದಾರಲ್ವಾ, ಇಲ್ಲಿರೋ ಸಮಸ್ಯೆಗಳನ್ನ ನೋಡಲ್ಲ. ಇದು ಬ್ರ್ಯಾಂಡ್ ಬೆಂಗಳೂರು ಅಂತ ಅನ್ಸುತ್ತಾ ನಿಮಗೆ? ಹೌದೌದು, ಬ್ರ್ಯಾಂಡ್ ಬೆಂಗಳೂರು ಅನ್ಸುತ್ತಾ, ಕೊಳಚೆ ಬೆಂಗಳೂರು ಅನ್ಸುತ್ತಾ ಇದು? ಸರ್ ಬ್ರ್ಯಾಂಡ್ ಬೆಂಗಳೂರು ಸರ್ ಇದು. ಹೌದಾ? ಬ್ರ್ಯಾಂಡ್ ಬೆಂಗಳೂರು ತರ ಕಾಣ್ತಾ ಇದೆಯಾ ಒಳಗೆ ನಿಮಗೆ? ಸರ್ ಸರ್ ಈ ಸದ್ಯಕ್ಕೆ ಸಾಹೇಬ್ರು ಸೋತ್ರು ಇಷ್ಟು ಕೆಲಸ ಮಾಡಿಕೊಡ್ತಾರೆ ನಮಗೆ. ಅವ್ರ ಅಪ್ಪ ಬಂದು ಯಾವುದೋ ಒಂದು ಕೆಲಸ ಮಾಡಿಲ್ಲ ಸರ್. ಒಂದು ಚೇಂಬರ್ ಕೆಲಸ ಮಾಡಿಲ್ಲ ಸರ್ ಅಪ್ಪ ಸರ್. ಇಲ್ಲಿ ಯಾವುದೋ ಒಂದು ಕೆಲಸ ಮಾಡಿಲ್ಲ ಸರ್ ಇಲ್ಲಿ ಬಂದು. ಯಾವಾಗ ಬೇಕಾದರೂ ಕುಸ್ತು ಹೋಗ್ಬೋದಪ್ಪ. ಇಷ್ಟು ದೊಡ್ಡ ಬಿಲ್ಡಿಂಗು ಯಾವಾಗ ಬೇಕಾದರೂ ಕುಸ್ತು ಕೆಳಗಡೆ ಬೀಳ್ಬೋದು. ಈ ರಾಡ್ಗಳು ನೋಡಿ ಇಲ್ಲಿ, ಇದೆಲ್ಲ ಯಾವಾಗ ಏನಾಗುತ್ತೋ ಅಂತ. ಅಯ್ಯೋ ನೋಡಿಲಿ, ಮುಟ್ಟಂಗೆ ಇಲ್ಲಪ್ಪ, ಮುಟ್ಟಿದ್ರೇ ಕಸ್ಕೊಂಡ್ ಬೀಳುತ್ತೆ ನೋಡಿಲಿ. ನೋಡಿದ್ರಾ? ಇಂಥ ಪರಿಸ್ಥಿತಿ ಇದೆ. ಯಾವಾಗ ಬಿದ್ದು ಏನಾಗುತ್ತೆ? ಮೇಡಮ್ ಅವರೇ ಬನ್ರಿ, ಏನು ನಿಮ್ಮ ಹೆಸರು? ರಮ್ಯಾ ಸರ್. ರಮ್ಯಾ ಅವರೇ, ಇದು ಯಾವಾಗ ಬೇಕಾದ್ರೂ ಕುಸ್ತು ಹೋಗ್ಬೋದಲ್ರಿ? ನಮ್ಮ ಮನೇಲಿ ನನ್ನ ಮೇಲೆ ಬಿದ್ದೋಗಿದೆ ಸರ್. ಇದು ನನ್ನ ಮೇಲೆ ಬಿದ್ದೈತೆ ಅಲ್ಲಿ ಮಲ್ಕೊಂಡಿರೋವಾಗ. ನೋಡಿ, ಮತ್ತೆ ಅವ್ರು ಹೆದರ್ತಾ ಇದಾರೆ ಹೇಳಲಿಕ್ಕೆ, ನೀವು ಚೆನ್ನಾಗಿ ಬಂದು ಹೇಳ್ತಾ ಇದ್ದೀರಾ. ಎಲ್ಲಿ? ವಾ ನೋಡಿ, ಲೈಟ್ ಹಾಕಿ, ಪೂರ್ತಿ ಲೈಟ್ ಹಾಕಿ. ಇಡೀ ಮನೆ ಸಂಪೂರ್ಣವಾಗಿ ಅಲ್ಲಿ ನೋಡಿ ಅಲ್ಲಿ. ಅಯ್ಯಯ್ಯೋ, ಎಂಥ ಒಂದು ಪರಿಸ್ಥಿತಿ ನೋಡಿ. ಆ ಸಂಪೂರ್ಣ ಕಿತ್ಕೊಂಡು ಬಿದ್ದುಬಿಟ್ಟಿದೆ ಮೇಡಮ್. ಈಗ ಎಷ್ಟು ವರ್ಷದ ಬಿಲ್ಡಿಂಗ್ ಮೇಡಮ್? ಬನ್ನಿ ಇಲ್ಲಿ ಒಂಚೂರು ಇಲ್ಲಿ. ಮಲ್ಕೊಂಡಿದ್ದೆ ಸರ್ ನಾನು, ಫುಲ್ ಹಂಗೆ ಬಿದ್ದೈತೆ ನನ್ನ ಮೇಲೆ. ನನ್ನ ಮಗು ಇಲ್ಲೇ ನಿಂತ್ಕೊಂಡಿತ್ತು ಅವತ್ತು, ಅದು ಫುಲ್ಲ ಬಿದ್ದೈತೆ ನನ್ನ ಮಗು ಮೇಲೆ. ಆಮೇಲೆ ನಾನು ಏನಾಯ್ತು, ನನಗೆಲ್ಲ ಫುಲ್ ಏಟ್ನೆ, ಕಾಲೆಲ್ಲ ಏಟು. ಹಾಸ್ಪಿಟ್ಲಿಗೆ ಹೋಗಿದ್ವಿ. ಏನು ಮಾಡೋದು, ಏನು ಕಂಪ್ಲೇಂಟ್ ಮಾಡಿ ಏನು ಇದೆ. MLA ಹೆಂಗೆ ಇಲ್ಲಿ? MLA ಅಣ್ಣ ಎಲ್ಲ ದುಡ್ಡುನೇ ಸರ್. ಅಲ್ಲ ಸರ್, ಬಿದ್ದಿದೆ ಅಂತ ಹೇಳ್ದೆ ಅಷ್ಟೇ. ತಿರ್ಗಾ ಯಾರು ಬಂದು ನೋಡಿಲ್ಲ, ಏನೂ ಮಾಡಿಲ್ಲ ಸರ್. ಅಲ್ಲ, ಈ ನಿಜವಾಗ್ಲೂ ಬೇಜಾರಾಗ್ತಿದೆ ರೀ. ಇದು ಭಾಳ ವೆರಿ ಸೀರಿಯಸ್ ಮ್ಯಾಟ್ರ್ ಇದು. ನಮ್ಮಮ್ಮ ಮನೆಯಲ್ಲಿ ನಮ್ಮಮ್ಮ ಮೇಲೆ ಒಳಗಡೆನೂ ಬಿದ್ದೋಯ್ತು, ಆಚ ಕಡೆನೂ 2 ಸತಿ ನಮ್ಮಮ್ಮ ಮೇಲೆ ಬಿದ್ದೋಯ್ತು. ಯಾವ ಏರಿಯಾ? ಈ ಥರ ಕೊಟ್ರೆಸೇ ಸೆಕೆಂಡ್ 3ನೇ ಕೊಟ್ರೆ ಸರ್. ಇದೇ ಏರಿಯಾದಲ್ಲಿ? ಇದೇ ಏರಿಯಾ. ಈ ಕೊಟ್ರೆಸ್ನೇ ಫಸ್ಟ್ನೇ ಕೊಟ್ರೆ ಸರ್. ಏನು ಮಾಡ್ತಿದ್ದಾರೆ ಅಂತ ಹಂಗಾದ್ರೆ?
ಏನು ಮಾಡಲ್ಲ ಸರ್, ಇರೋರ್ಗು ಇಲ್ಲೇ ಸಾಯ್ಬೇಕು, ಇಲ್ಲೇ ಇದು ಮಾಡ್ಬೇಕು ಸರ್ ನಾವು ಅಷ್ಟೇ. ಏನು ಮಾಡ್ಬೇಕು ನಾನು? ಒಂಚೂರು ಮುಂದೆ ಕೈಯೇ ನೋವಾಗೋಯ್ತಾನೆ ಇರಲಿ. ಈಗ ಗ್ಯಾರಂಟಿ ಯೋಜನೆಗಳೆಲ್ಲ ಬರ್ತಾ ಇದೆಯಾ ನಿಮ್ಮ ನೀಟಾಗಿ? 2000 ಎಲ್ಲ ಬರ್ತಾ ಇದೆಯಾ? ಏನು ಬಂದಿಲ್ಲ ಸರ್ ನಮ್ಗೆಲ್ಲ. ಇರೋದು ಮಾಡ್ತಾ ಇದೀವಿ ಅಷ್ಟೇ. ಏನು ಮಾಡೋದು? ಸ್ವಂತ ಮನೆ ಬಿಟ್ಬಿಟ್ಟು ಎಲ್ಲೂ ಹೋಗೋಕ್ಕಾಗಲ್ಲ. ಏನು ಮಾಡೋದು? ನಾವು ಇಲ್ಲೇ ಇರ್ಬೇಕು. ಗೃಹಲಕ್ಷ್ಮಿ ಬರ್ತಿಲ್ಲ ಹಂಗಾರೆ? ಏನು ಬರಲ್ಲ ಸರ್. ನಿಜವಾಗ್ಲೂ ಕೂಡ ಬೇಜಾರಾಗ್ತಾ ಇದೆ. ಎಂಥ ಒಂದು ಪರಿಸ್ಥಿತಿ ನೋಡಿ. ಮಗು ಇದೆಯಂತೆ ನೋಡಿ, ಯಾವಾಗ ಬೇಕಾದ್ರೂ ಬೀಳ್ಬೋದು ಇದು. ಏನ್ರಿ ಇದು? ನಮ್ಗೆ ಭಯ ಆಗ್ತಾ ಇದೆಯಲ್ರಿ ಇಲ್ಲಿ. ಏನಾದ್ರು ಬಿದ್ದಿದ್ದೋದ್ರೆ ಏನ್ ಕತೆ? 10 ಜನ ಮಕ್ಕಳು ಅವತ್ತು ಆಟ ಆಡ್ಕೊಂಡಿದ್ರು, ಫುಲ್ಲ ಬಿದ್ದೋಯ್ತು ಸರ್. ಮಕ್ಕಳೆಲ್ಲ ಬಿದ್ದು ಎದ್ದು ಬಂದ್ರು ಮನೆಗೆ. ಇಲ್ಲೇ ನಮ್ಮ ಮಗಳು ನಿಂತ್ಕೊಂಡಿದ್ದು, ಇಲ್ಲಿ ಬಂದು ಹಂಗೆ ಬಿದ್ದೋಯ್ತು ಸರ್. ನಮ್ಮ ಯಾರಿಗಾದ್ರೂ ಪೆಟ್ಟಾಯ್ತಾ? ನನ್ಗೆ ಏಟ್ ಬಿದ್ದಿತ್ತು. ಮಕ್ಕಳಿಗೆ ಏನಾದ್ರು ಪೆಟ್ಟಾಯ್ತಾ? ಇಲ್ಲ ಸರ್, ಮಗು ಜಸ್ಟ್ 1 ಇಂಚು ಅಷ್ಟೇ ಸರ್. ಸರಿ ಸರಿ ಸರಿ, ಬನ್ನಿ ನೋಡುವ ಹಂಗಾರೆ. ಯೋ ದೇವಾ, ಭಯಂಕರವಾಗಿದೆಯಲ್ರಿ ಇದು. ಇಂಥ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದಾರಲ್ರಿ ಜನ. ಯಾವುದ್ಯಾವುದೋ ಹಗರಣಗಳು, ಯಾವುದ್ಯಾವುದೋ ಕಾಲೇಜು, ನಿಮ್ಮ ಇಷ್ಟ ಬಂದಂಗೆ ಪ್ರೈವೇಟ್ ಕಾಲೇಜು, ಬಿಲ್ಡಿಂಗ್ಗಳು ಕಟ್ಕೊಂಡು ಕೋಟಿ ಕೋಟಿ ಹಗರಣ ಮಾಡ್ತಿರೋ ನಿಮ್ಮ ಯೋಗ್ಯತೆಗೆ ಸಾಮಾನ್ಯ ಜನರಿಗೆ ವ್ಯವಸ್ಥೆ ಮಾಡಿಕೊಡೋವಂಥ ಒಂದು ಸಣ್ಣ ಆಲೋಚನೆ, ಒಂದು ಯೋಚನೆ ಕೂಡ ಇಲ್ಲ ಅಂತಂದ್ರೆ ನಿಮಗೆ ಯಾಕ್ರಿ ಬೇಕು ಓಟು? ನಿಮಗೆ ಯಾಕ್ರಿ ಬೇಕು ಅಧಿಕಾರ? ಮೇಡಮ್ ಅವ್ರು ಹೇಳಿ, ನಿಮ್ಮ ಹೆಸರೇನು? ನನ್ನ ಹೆಸರು ಉಮಾ. ಬನ್ನಿ ಹೊರಗಡೆ ಬನ್ನಿ, ಮೊದಲೇ ನಮಗೆ ಲೈಟಿಂಗ್ ಪ್ರಾಬ್ಲಮ್ಮು. ಹಾಂ, ಉಮಾ ಅವರೇ, ಏನ್ರಿ ಇದು? ಯಾವ ಧೈರ್ಯದ ಮೇಲೆ ಬದುಕ್ತಿದ್ದೀರಾ ನೀವು? ಏನು ಸರ್ ಮಾಡೋದು? ಏನೂ ಇಲ್ಲ, ಮನೆ ಇಲ್ಲ, ಏನೂ ಇಲ್ಲ. ಎಷ್ಟು ಬಾಡಿಗೆ ಇದು? ಬಾಡಿಗೆ ಇಲ್ಲ, ಸ್ವಂತ ಮನೆ. ಸ್ವಂತ ಮನೆನೇ ಅಂದ್ರೆ ಇದು ಹಿಂಗೆ ಜನಸಾಮಾನ್ಯರಿಗೆ ಅಂತಾನೆ ಕಟ್ಟಿರೋಂಥ ಮನೆ? ಕಟ್ಟಿರೋ ಮನೆ. ಕ್ವಾರ್ಟರ್ಸು? ಇದೇನು ಕ್ವಾರ್ಟರ್ಸಾ? ಹಾಂ ಹೇಳಿ. ಹಾಂ, ಏನೇನು ಪ್ರಾಬ್ಲಮ್ ಇದೆ ಇಲ್ಲಿ? ಮನೆನೇ. ಬನ್ನಿ ಇಲ್ಲಿ ನೋಡಿ, ಯಾವ ರೀತಿಯಾದ ಪರಿಸ್ಥಿತಿ. ಹೆಂಗೋ ಒಂಚೂರು ಸಿಮೆಂಟು ಮೆತ್ಕೊಂಡ್ಬಿಟ್ಟವ್ರು ಅವರು. ನೋಡಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ. ಈ ಒಂದು ಪರಿಸ್ಥಿತಿಲಿ ಬದುಕುವಂಥ ಸ್ಥಿತಿ ನಿರ್ಮಾಣ ಆಗಿದೆಯಲ್ಲ. ಎಲ್ಲೆಲ್ಲೋ ಹೆಂಗೆಂಗೋ ನೀವು ಎಂಜಾಯ್ ಮಾಡಿಕೊಂಡು, ಏನೇನೋ ಮಾಡಿಕೊಂಡು ಹೆಂಗೆಂಗೋ ಇದ್ದೀರಾ. ನೋಡಿ, ಮನೆಗಳನ್ನು ತೋರಿಸ್ತಾ ಇದ್ದೀವಿ ನಾವು ಇವಾಗ. ಕ್ವಾರ್ಟರ್ಸ್, ಗಾರ್ಡನ್ ಕ್ವಾರ್ಟರ್ಸ್ ಅಂತೆ ನೋಡಿ. ಯಾವಾಗ ಬೇಕಾದರೂ ಮನೆಯ ಮಾಳಿಗೆ ಕುಸಿಯುತ್ತಿದೆ, ಯಾವಾಗ ಬೇಕಾದರೂ ಬೀಳ್ಬೋದು. ಇಲ್ಲಿರೋ ಒಂದಷ್ಟು ಪ್ರಾಣಗಳಿಗೆ ಹಾನಿ ಆಗ್ಬೋದು. ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಕಣ್ರಿ, ಸಣ್ಣ ಮಕ್ಕಳಿದ್ದಾರೆ. ಯಾವಾಗ ಬೇಕಾದರೂ ಕುಸಿಬೋದು ಈ ಮನೆಯ ಮಾಳಿಗೆಗಳು. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಉದಯ್ ಬಿ ಗರುಡಾಚಾರ್ ಅವರೇ, ಏನು ಕೆಲಸ ಮಾಡ್ತಿದ್ದೀರಾ? ನಿಮ್ಮನ್ನು ಗೆಲ್ಸ್ಕೊಟ್ರಲ್ಲ ಜನ, ನಿಮ್ಮನ್ನು ಗೆಲ್ಸ್ಕೊಟ್ಟಂಥ ಜನ, ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ? ಯಾರಾದರೂ ಇಲ್ಲಿ ಪ್ರಾಣಗಳಿಗೆ ಹಾನಿ ಆದರೆ ಉತ್ತರ ಕೊಡೋನು ಯಾರು? ನೀವು ಬಂದು ಕೊಡ್ತೀರೇನ್ರಿ? ನೀವು ಬಂದು ಮಾಡ್ತೀರೇನ್ರಿ? ಯಾರು ಇಲ್ಲಿ ಹೊಣೆ? ಪುಕ್ಸಾಟೆ ಕೊಟ್ಬಿಟ್ರಲ್ರಿ ಎಲ್ರಿಗೂ. ರೆಡಿ ಮಾಡಿಸ್ರಿ ಇದನ್ನೆಲ್ಲ ಬಂದು. ನಿಮ್ಮ 2000 ದುಡ್ಡು 3 ತಿಂಗಳಿಂದ ಬರ್ತಾ ಇಲ್ಲ, ಕೇಳ್ತಾ ಇದ್ದೀವಿ ನಾವು. ಆದರೆ ಇಲ್ಲಿ ಪ್ರಾಣ ಹೋದರೆ ನೀವು ಹೋಗಿ ವಾಲ್ಮೀಕಿ ಹಗರಣ ಮಾಡಲಿ ಸರ್ಕಾರ ಏನು ಮಾಡ್ತಾ ಇದೆ? ಎಲ್ಲ ಹಗರಣಗಳಲ್ಲೂ ಭಾಗಿಯಾಗಿ ಕೋಟಿ ಲೂಟಿ ಹೊಡಿರಿ. ಆಮೇಲೆ ಇಲ್ಲಿ ಬಂದು ಯಾರ್ದಾರು ಮನೆ ಬೀಳಿಸ್ಬಿಟ್ಟು ಪ್ರಾಣ ತೆಗಿರಿ. ನಾಚಿಕೆ ಆಗಬೇಕು ನಿಮಗೆಲ್ಲರಿಗೂ ಕೂಡ. ನಿಜವಾಗ್ಲೂ ಕೂಡ ಈ ಥರ ಸುದ್ದಿಗಳನ್ನ ನಾವು ಮಾಡಬೇಕು. ರಿಪಬ್ಲಿಕ್ ಕನ್ನಡ ನಾವು ಮಾಡ್ತೀವಿ. ನಾಳೆ ಮತ್ತೊಂದು ಏರಿಯಾಗೆ, ಮತ್ತೊಂದು ಜಾಗಕ್ಕೆ, ಯಾವ ಬೆಂಗಳೂರಿನ ಗಲ್ಲಿ ಏರಿಯಾನೂ ಬಿಡೋದಿಲ್ಲ ಕಣ್ರಿ. ಬರ್ತೀವಿ, ಜನಗಳ ಸಮಸ್ಯೆ ತೋರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.